ನಾನು ಒಂದು ಸೋಷಿಯಲ್ ವರ್ಕರ್ ಆಗಿದ್ದೇನೆ. ನನ್ನ ಮನೆ ಈ ಮನೆಯ ಹಿಂದುಗಡೆ ಮನೆ. ನಿನ್ನೆ ಸಂಜೆ ಒಂದು 5:30 ಗಂಟೆಗೆ ನಾನು ಕೆಲಸದಿಂದ ಬಿಟ್ಟು ಬಂದು ಮನೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗುವಾಗ ಇಲ್ಲಿಂದ ಇವರೆಲ್ಲ ಕೂಗಾಟ ಎಲ್ಲ ಕೇಳ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಓಡಿ ಬರುವಾಗ ಇಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಮಗುವಿನ ಕತ್ತಿನಿಂದ ರಕ್ತ ಬರ್ತಾಯಿತ್ತು, ಮತ್ತೊಬ್ಬರು ಕೆಳಗೆ ಬಿದ್ದಿದ್ದರು. ಅವುಗಳೇ ಅವರನ್ನು ನಾವು ಹಾಸ್ಪಿಟ್ಲಿಗೆ ಕಳಿಸಿದ ಸಮಯದಲ್ಲಿ ನಮಗೆ ಹೇಳತಿರೋದಂಥ ಒಂದು ಬೇಸರವಾಗಿದೆ. ಯಾಕಂದರೆ ನಮ್ಮ ಕಣ್ಣಿನ ಎದುರಿನಲ್ಲಿ ಬೆಳೆದ ಒಂದು ಮಗು ಈ ಥರ ಅಸಹ್ಯವಾದ ಒಂದು ಘಟನೆಯಲ್ಲಿ ಸಾವನ್ನಪ್ಪುವುದಂದರೆ ಯಾರಿಗೂ ಹೇಳತಿರೋದಂಥ ಒಂದು ದುಃಖಾಚರಣೆ. ಅದೇ ಸ್ಪಾಟ್ನಲ್ಲಿ ಮರಣ ಹೊಂದಿದೆ ಅಂತೇಳಿ ನಮಗೆ ಫೋನ್ ಬಂತು. ಇವತ್ತು ಬೆಳಿಗ್ಗೆ ಸಹ ಅವರು ಮತ್ತೊಬ್ಬರು ಇವರ ಅಂದರೆ ದೊಡ್ಡಮ್ಮನ ಗಂಡ, ಈ ಮನೆಯ ಉಡುಮಸ್ತ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಇವತ್ತು ಬೆಳಗ್ಗೆ ಸಹ ನಾವು ಇಲ್ಲಿರುವಾಗ ಒಂದು 6 ಗಂಟೆಗೆ 5:45ಗೆ ಫೋನ್ ಬರುವಾಗ ನಾವು ಹೋಗಿದ್ದೇವೆ ಅಲ್ಲಿಗೆ. ನೋಡುವಾಗ ಅವರು ಸಹ ತೀರೋಗಿದ್ದಾರೆ. ಇಂಥ ಒಂದು ಘಟನೆ ಯಾರಿಗೂ ಬರದೇ ಇರಲಿ. ಎಂಥ ಕುಟುಂಬದಲ್ಲಿ ಆಗಲಿ ಯಾವುದರಲ್ಲಾಗಲಿ ಎಂಥ ಒಂದು ಪ್ರಶ್ನೆ ಇದ್ದರೆ ಅದನ್ನು ಸ್ವಯಂ ಚಿಂತೆ ಮಾಡಿ ಪರಿಹರಿಸಬೇಕಾಗಿದೆ ಹೊರತು ಇಂಥ ಒಂದು ಘಟನೆ ನಡೆಸಿ ಯಾರಿಗೂ ಪ್ರಯೋಜನ ಇಲ್ಲ. ಯುವ ಜನತೆಯೂ ಹಾಗೆ ಇಂಥ ಯಾವುದಾದರೂ ತಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ತಾವಾಗೇ ಅದನ್ನು ಪರಿಹರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು. ಈಗಿನ ಕಾಲದಲ್ಲಿ ಅತಿಯಾಗಿ ನಡೀತಾ ಇರುವುದಂತಂದು ಅಂತ ಹೇಳಿದರೆ ಡ್ರಗ್ಸ್ ಆಗಿ ನಡೀತಾ ಇದೆ. ಯಾರು ಯಾವ ಡ್ರಗ್ಸ್ನಲ್ಲಿದ್ದಾರೆ ಅಂತೇಳಿ ನಮಗೆ ಹೇಳೋಕ್ಕಾಗಲ್ಲ. ನಮಗೂ ಸಹ ಈ ಪರಿಸರದಲ್ಲಿ ನೋಡುವಾಗ ಇವಾಗ ತುಂಬ ಅಸಹ್ಯವಾಗ್ತಾ ಉಂಟು. ನಮಗೆ ಕರ್ನಾಟಕದಲ್ಲೂ ಕೆಲವರು ಈ ಪರಿಸರಕ್ಕೆ ಬರ್ತಾ ಇದ್ದಾರೆ. ನಾವು ಕಾಣದಂಥ ವೆಹಿಕಲ್ಸ್ ಎಲ್ಲ ಕಾಣ್ತಾ ಉಂಟು. ನಮಗೂ ಸಹ ಅವರನ್ನು ನೋಡಲಿಕ್ಕೆ ಎದುರಿಗಾಗುತ್ತೆ. ಅಂದರೆ ಅವರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೆ ನಿನ್ನೆ ನಡೆದ ಘಟನೆ ಅದೊಂದು ಫ್ಯಾಮಿಲಿ ಮ್ಯಾಟ್ರ್. ಅವರ ಫ್ಯಾಮಿಲಿ ಮ್ಯಾಟ್ರ್ ಆಗಿ ಒಂದು ಸ್ವಲ್ಪ ಫ್ಯಾಮಿಲಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇದರ ಇಶ್ಯೂನಲ್ಲಿ ನನ್ನ ನಡೆದ ಘಟನೆ. ಮನೆಯಲ್ಲಿರೋದು ಈ ಮರ್ಡರ್ ಮಾಡಿದವರ ಹೆಂಡತಿಯ ಅಕ್ಕನ ಗಂಡ, ಅಕ್ಕನ ಮಕ್ಕಳು ಮತ್ತು ಇವರ ಹೆಂಡತಿಯ ಮಗಳು. ಅವರಿಗೆ ಒಬ್ಬಳೇ ಮಗಳು. ನನಗೆ ನೆನ್ನೆ ಸಿಕ್ಕಿದ ಮಾಹಿತಿ ಪ್ರಕಾರ ಅಲ್ಲಿ ಏನು ಗಲಾಟೆ ಆಗುವಾಗ ಅವರಿಗೆ ಹಾಕುವಾಗ ಈ ಮಗು ಅಡ್ಡ ಬಂದಿದೆ ಅಂತೇಳಿ ನನಗೆ ಇಲ್ಲಿ ತಿಳಿದ ವಿಷಯ. ಕೊಲೆ ಮಾಡಿ ಇಲ್ಲೇ ಇದ್ದರು, ಎಲ್ಲಿಗೂ ಹೋಗ್ಲಿಕ್ಕೆ ನಾವು ಬಿಡಲಿಲ್ಲ. ಇಲ್ಲ ಇಲ್ಲಿ ಪಕ್ಕದಲ್ಲಿ ನಿಲ್ಲಿಸಿದ್ದೇವೆ ನಾವು. ಹಾಗೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಮಾಡಿ ಅವ್ರು ಬಂದರು. ಅವರು ಅವನ್ನ ಕರ್ಕೊಂಡು ಹೋದರು. ಇಲ್ಲ, ಎಲ್ಲ ಮಾಹಿತಿಯನ್ನು ಅವರು ಪೊಲೀಸವರೆಲ್ಲ ಕೇಳ್ತಾ ಇದ್ದಾರೆ.